ಹಾಯ್ ಎಲ್ರಿಗೂ ನಮಸ್ಕಾರ. ಸುಮಾರು ದಿವಸ ಆದಮೇಲೆ ಕಾಣಿಸ್ಕೊತಾ ಇದ್ದೀನಿ. ಮತ್ತೆ ಟ್ರಿಪ್ ಕೊಟ್ವಿ, ಹಂಗೆ ಕಾಣಿಸ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಪೂಜೆ ಹೊತ್ತೋದಲ್ಲ ಅಲ್ಲಿ ಅಂತ ಬ್ಯುಸಿ ಇದ್ದೆ. ಹಾಗೆ ಮತ್ತು ಇವತ್ತು ಎಲ್ಲ ಕಡೆ ಟ್ರಿಪ್ ಹೊರಟಿದ್ವಿ. ಟ್ರಿಪ್ ಅಂತ ಏನಿಲ್ಲ, ಸುಮ್ಮನೆ ಕೂತಿ ಬೇಜಾರಾಗಿತ್ತಲ್ಲ, ಸ್ವಲ್ಪ ಪೂಜೆ ಫ್ರಸ್ಟ್ರೇಷನ್ಗಳನ್ನೆಲ್ಲ ಮೈಂಡ್ ಫ್ರೀ ಮಾಡ್ಕೋಬೇಕಂತ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹಿಂಗೆ ಆ ಕಡೆ ಈ ಕಡೆಗೆ ಹೋಗ್ಬರೋಣ, ಸಿಂಪಲಾಗಿ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಬನ್ನಿ ನೋಡೋಣ, ನಿಮ್ಮ ಜೊತೆ ಇನ್ನು ಯಾರ್ಯಾರು ಹೊರಡ್ತಾ ಇದ್ದಾರೆ ಅಂತ ನೋಡೋಣ. ಈ ವೆದರ್ಗೂ, ಚಾರ್ಮಡಿ ಘಾಟಿ ವೆದರ್ಗೂ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಕೆಳಗಡೆ ನೋಡೋಣ. ನಮ್ಮ ಬ್ರದರ್ಸ್ನೆಲ್ಲ ಹೊರಡ್ತಾ ಇದ್ದಾರೆ, ಯಾರ್ಯಾರೆಲ್ಲ ಅಂತ ನೋಡೋಣ. ನೀಲಯ್ಯ. ಸೊ ಒನ್ ಆ್ಯಂಡ್ ಓನ್ಲಿ ಬಾಸ್ ವಿಳೇಕಲ್ ವಿಷ್ಣು ಶಾಸ್ತ್ರಿಗಳು. ಸುಮಾರು ದಿವಸ ಆದ್ಮೇಲೆ ಮತ್ತೆ ಹೋಗೋದಕ್ಕೆ ಇನ್ನೊಂದ್ರಲ್ಲಿ ಪವರ್ ಬ್ಯಾಂಕು. ಅಯ್ಯೋ, ಐಫೋನ್ ಯೂಸರ್ಸ್ ಅಪ್ಪ. ಏನು ಅಷ್ಟಲ್ಲೇ ಹೋಗ್ತಾರೆ ನೀವೆಲ್ಲ ಐಫೋನ್ ಯೂಸರ್ಸು. ಕರೆಂಟ್ ಎಲ್ಲ ಕಡೆ ಕರೆಂಟ್ ನೆಚ್ಕೊಳಕ್ಕಾಗತ್ತಾ? ಹಾಂ, ಕರೆಂಟ್ ನೆಚ್ಕೊಳಕ್ಕಾಗತ್ತಾ ಹೇಳು? ಇವತ್ತು ಸ್ವಾತಂತ್ರ್ಯ ದಿನ. ಕರೆಂಟ್ ನೆಚ್ಕೊಳಕ್ಕಾಗತ್ತಾ? ಎಲ್ಲೋದ್ರು ಐಫೋನ್ ಯೂಸರ್ಸ್ಗೆ ಐಫೋನ್ ಚಾರ್ಜರ್ಗಳು ಅವೆಲ್ಲ ಅವರ ಮಿಸಸ್ಗಳಿದ್ದೆ. ಅಯ್ಯೋ, ಹೋಗ್ತಿರೋದು ನೋಡಬೇಕು. ಇವತ್ತು ನಾಳೆಗೆ ಬರೋದು ಬಾಳಿಗೆ ನಂಗೆ ಹಿಂಗೆ ಅಂತಾನೆ. ಓಹೋ, ಸೀಮೆಗುಲ್ದವನು ನೋಡಿ, ಬ್ಯಾಗ್ ನೋಡಿಲ್ಲ. ಅಯ್ಯೋ ಏನು ಅಂಥದ್ದೇನು ತುಂಬ್ಕೊಂಡಿಲ್ಲ, ಒಂದೇ ಬ್ಯಾಗ್. ಅಂಜನೇಯ ಪಂಚ್ ಹತ್ತಂಡು ಹೋಗೋಣ ದಾರನ. ಯಾವುದು ಹತ್ತಂಡಕ್ಕಿಂತ ಹೋಮ ಮಾಡೋಣ. ಎಲ್ಲಿ? ಧರ್ಮಸ್ಥಳದಲ್ಲಿ ಸುಮ್ಮನೆ ಮರ ಕಷ್ಟಪಟ್ಟು ತಂದಿದ್ವಿ, ದಾನ ಮಾಡ್ಕೊಂಡು ಕಷ್ಟಪಟ್ಟೆ ಅಂತದ್ದು. ಈಗಲೂ ಬೆಂಗಳೂರಿಗೆ ಹೋದ್ರೆ 3,000 5,000 3,000 ರೂಪಾಯಿ ನಾವು ಮಾಡಿರೋದು, ಚೌಕಾಸಿ ಮಾಡಿರೋದು. ಅಂಥದ್ದು ಇಲ್ಲ ಫ್ರೆಂಡ್ಸ್. ನೀವೊಂದು ಅದು 7,000 ಕೊಟ್ಟು ತಂದಿರೋದು ನಾನು. ಇಲ್ಲಪ್ಪ, ನಾವೇ ಚೌಕಾಸಿ ಮಾಡಿ. ಇಲ್ಲ ಫ್ರೆಂಡ್ಸ್, 7,000 ಕೊಟ್ಟು ತಂದೀನಿ. ಬರೀ ಸುಳ್ಳೆ ಇರ್ತಾನೆ. ಏನು ಸುಳ್ಳಿಲ್ಲ, ಬರೀ ಇಂಥವ್ರೆ. 1,00,000 ಬಿಟ್ಟು ತಂದಿದ್ರು ಒಳಗೆ. ಭಯಂಕರ ದುಡ್ಡು. ಇಲ್ಲ ನೋಡ್ರಿ, ಟ್ರಿಪ್ಪಿಗೆ ದುಡ್ಡು ಎಲ್ಲ ಶೋಕಿ ಇವರಿಗೆಲ್ಲ. ಇಲ್ಲ ದುಡ್ಡಿಲ್ದಲೆ ಯಾರು ಎಲ್ಲಿಗೂ ಒಳ್ಳೇದಕ್ಕಾಗಲ್ಲ. ಸುಮ್ಮನೆ ತಲೆಗಾಗ್ತಾನೆ ಅಷ್ಟೇ. ಬರೀ ತಲೆಗೆ ಬೇರೆ ತಲೆ ತಿನ್ನೋದಂದ್ರೆ ಭಾಳ ಇಷ್ಟ. ಇದು ಮಾತ್ರ ಕೈ ಕೆಡ್ತಾ ಕಾಲ್ ಕಟ್ತಾ ಯಾವ ಕನ್ನಡ ಫಸ್ಟ್ ನೆಟ್ಟಿಗೆ ಮಾತಾಡು. ಕನ್ನಡ ಕೈ ಕಟ್ತಾ ಕಾಲ್ ಕಟ್ತಾ ಅದು ಅಲರ್ಜಿ ಮಾತ್ರೆ. ಯಾವ್ದಾದ್ರು ಸಿಕ್ಲಾ, ಅದಕ್ಕೋಸ್ಕರ ಅಲರ್ಜಿ ಮಾತ್ರೆ ಅದು. ಆಗ್ಲಿ. ಈಗ ಮೈ ಕೈ ಕಟ್ತಾ ಬಂತು ಅಂದ್ರೆ ನಿಂತು ಕಣಪ್ಪ ನುಂಗಲ್ವಾ? ಅವು ಮಾರೇ ನುಂಗ್ತೀನಿ, ನಾನು ನುಂಗಲ್ಲ ಅಂತ ಇಲ್ಲ. ಮತ್ತೆ ಅದನ್ನ ಹೇಳೋದನ್ನ ನೀಟಾಗಿ ಹೇಳಿದ್ದು. ಅಯ್ಯೋ ಬರೀ ಆಯ್ತಾ, ಬರ್ಲಾ, ಇನ್ ಕಾರ ಸಿಗ್ತೀನಿ, ಬಾಯ್. ಇವರೊಬ್ರು ಇಲ್ಲಿ ರೆಡಿ ಆಗ್ತಾ ಇದಾರೆ ನೋಡ್ರಿ, ಈ ಥರ ತಲೆ ಬಾಚ್ಕೊಂಡು. ಈಗ ಫಸ್ಟ್ ರ್ಯಾಂಕ್ ರಾಜು ಫಸ್ಟ್ ರ್ಯಾಂಕ್ ರಾಜು. ಚೆನ್ನಾಗಿದೆ. ನಿಮ್ ಚೆನ್ನಾಗಿಲ್ಲ ಅಂತ ಯಾರು ಹೇಳ್ತಾರೇನ್ರಿ? ಇಡೀ ಚಿಕ್ಕಮಗಳೂರಲ್ಲೇ ನೀವು ಏನು ಹೇಳಿ ಮೊದಲೇ ಹ್ಞೂ, ಖಂಡಿತ ನಿಜವಾಗ್ಲು ನಂಬೋದಿಲ್ಲ. ನಮ್ಮ ಮಮ್ಮಿ ಈಗ ಟೀ ಮಾಡ್ಕೊಂತಂದರೆ ಹೋಗ್ತಾ ಬೀಳ್ಕೊಡೋಕೆ ಸಮಾರಂಭನ. ಹಾಂ, ಯಾರು ಅಂಕಲ್ ಫೋನ್ ನೋಡ್ತಾ ಕೂತಿದ್ದಾರೆ. ರಿವರ್ಸ್ ತಂದವರು ಯಾರಪ್ಪ? ಕಾರ್ ರಿವರ್ಸ್ ತಂದವರು, ರಿವರ್ಸ್ ತಂದಂಥ ಪುಣ್ಯಾತ್ಮ ಯಾರು? ವಿಂಡೋ ಬೇರೆ ಏರಿಸಿದೆಯಲ್ಲೋ, ಬಾರೋ, ಏನು ಮಾಡಲ್ಲ. ನಿಮ್ಮ ಮುಖ ನೋಡಿರಿ. ಹಾಂ ನೋಡಿ ಮಮ್ಮಿ, ವಿಂಡೋ ಬೇರೆ ಏರಿಸೇನೆ. ಕೀ ತೆಕ್ಕೊಂಡು ಹೇಳಿ, ಹಂಗೆ ಹೇಳ್ದೀಯ ಮತ್ತೆ ಲಾಕಂಗೆ. ರಾಜ ನಮ್ಮ ರಾಜ ನೀವೇ ದಿವ್ಯ ತೇಜ. ಇಲ್ಲೋಡ ಓಯ್, ಏನ್ ಬೆಳ್ಳಕ್ ಕಾಣ್ತಿದ್ಯಲ್ಲ ಇವತ್ತ. ಹಾ, ಎಲ್ಲಿ ನಿಮ್ಮ ಸಿಂಹ? ಎಲ್ಲಿ ಕರಿ ಎಲ್ಲೋ ಸಿಂಹ ಎಲ್ಲಿ ಕಳಿಸಿದೆ? ಹಾ, ಸಿಂಹ ಎಲ್ಲ ಆಯ್ತಾ? ಯಾರು ಕಪ್ಪೇಡೆ? ಸಿಂಹ ಅದು. ಅಲ್ಲ, ಅವ್ರು ನಿಮ್ಮ ಕಡೆ ಇರಲ್ಲ, ಹಂಗೆ ಪಟ್ ಅಂತ ಗೊತ್ತು ಮಾಡ್ಕೊಂತೀರ ನೀವು. ಡಿಪ್ರೆಷನ್ ಮತ್ತು ಹಂಗೆ ಡಿಪ್ರೆಷನ್ ಅಂತ ಮಾಡಕ್ಕೆ ಕಾಪಿ ಲೋಟ ಕೈ ಬಿಟ್ಟಿರ.
ಅಲ್ಲಿಂದ ಮತ್ತೆ ಭದ್ರಕಾಳಮ್ಮನವ್ರು ಬರ್ತಾರೆ. ಕಾಪಿ ಲೋಟ ಕೆಳಗೆ ಬಿಟ್ರೆ ಇಲ್ಲ ಬಾವನ ಟೈಮ್ ಮಾಡಲ್ಲ. ಜೋರು ಬರ್ತಾನೆ ಮನೆ ಪೂಜೆ ದಿವಸ ಬಂದಿತ್ತಲ್ಲ ಮಮ್ಮಿ ನಾವು ಮಾಡಿದ್ದಕ್ಕೆ. ಬ್ಯಾಗ್ ತರ್ತೀನಿ ರೇಡಿಯೇಟ್ರಿಗೆ ನೀರು ಹಾಕ್ತಿದ್ದಾರೆ. ಆಗುತ್ತೆ ಸಂಜು ಅಲ್ಲೂ 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 ಸ್ಮೈಲ್ ನೋಡ್ರಪ್ಪ. ಶ್ರೀ ಮೋಹನ್ ನಿಂಗೆ ಶಾಸ್ತ್ರಿ ಎಂತ ಗಡಿ ತಗೊಂಡಿದ್ವಿ ಅದಕ್ಕೂ ಹಾಕ್ಬೇಕಾ? ಬೇಡ ಕಣ್ರಿ, ಎಲ್ಲವಕ್ಕೂ ನೀರು ಹಾಕತ್ತಾರೇನ್ರಿ? ಲಾಕ್ ಎಲ್ಲ ಇದ್ರದ್ದು ಯಾವ್ದ್ರಲ್ಲಿ ಹಾಕು. ನಮ್ಮ ಬಾಸ್ ಬಂದಿದ್ದಾರೆ ಈಗ. ಕಾರಲ್ಲಿ ಸಿಗ್ತೀನಿ ಅಂದ್ಬಿಟ್ಟು ಈ ಕಾರ್ ಹತ್ರನೇ ಸಿಕ್ಬಿಟ್ಟಿದ್ದಾರೆ. ಹಾಯ್ ಬ್ರೋ. ಹಾ ವಾ ಬಾಸ್ ವಾ, ಎಂತ ಕವಿತೆ ಹೇಳಿದ್ರಿ. ಅದಕ್ಕೆ ಇಂಥ ವಯಸ್ಸಲ್ಲಿ ಮೋಟು ಪತ್ಲ ನೋಡ್ತಾ ಕುತ್ಕೊಂಡ್ರೆ ಹಿಂಗೆ ಆಗುತ್ತೆ. ಬಿಡಲೇ ಕಣೋ ಕಾಣಿಸ್ತಿಲ್ಲ ಇಲ್ಲಿಗೆ. ಇಲ್ಲಾಂದರೆ ಏನೋ ಒಂದು ಮಾಡ್ಬೋದಿತ್ತು. ಕಾಣಿಸ್ತಿಲ್ಲ ಬಿಡು, ಹೋಗಿ. ಸಂಜು ಏನು ಫ್ಲ್ಯಾಶ್ ಲೈಟಲ್ಲಿ ಏನು ಕಾಣ್ತೀರಿ ಸಂಜು? ಐ ಐ ಬ್ರೋ ಸಿಂಹ ಬ್ರೋ, ಈ ಸಿಂಹ ತೋರಿಸಿ ಬ್ರೋ ಫಸ್ಟು. ಯಾವ ಸಿಂಹ? ಇಲ್ಲೇ ನಮ್ಮ ಸಿಂಹ. ಸಿಂಹ ಮೆಕ್ಯಾನಿಕ್ ಇವಾಗ ರಂಗಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಏನೋ ಎಲ್ಲಿಗೆ ಹೊರಡೋಕ್ಕೂ ಮುಂಚೆ ಸ್ವಲ್ಪ ದೇವ್ರಿಗೆ ಕೈ ಮುಗಿದು ಹೋಗೋದು ಅಭ್ಯಾಸ. ದಾರಿ ಸಿಕ್ಕರು ಕೈ ಮುಗಿದಿದೆ, ಎಲ್ಲಿ ಸಿಕ್ಕರು ಕೈ ಮುಗಿದೆ. ಏನದನು ದಾರಿ ಸಿಕ್ಕರು ಕೈ ಮುಗಿದೆ, ಎಲ್ಲಿ ಸಿಕ್ಕರು ಕೈ ಮುಗಿಯುತ್ತೆ. ಏನೋ ತಗೊಬಂದ, ಎಂಥದ್ದು ತಗೊಬಂದ? ಹಾಂ ಇವರೇ ಹಸು, ಈ ಕಡೆ ಮಮ್ಮಿ, ಇಲ್ಲಿ ಬಿಗ್ ಬಾಸು ಕಾಣಿಸ್ತಿದ್ದಾರೆ. ಒಳಗೆ ಹೋಗ್ಲಿಕ್ಕಾಗಲ್ಲ, ಪ್ಯಾಂಟ್ ಹಾಕಿದ್ದೀವಿ, ಹಾಗಾಗಿ ಇಲ್ಲೇ ಇದ್ದೀವಿ. ಟ್ರೈನಲ್ಲಿ ಎಲ್ಲ ದೇವ್ರದ್ದು ಒಂದೊಂದು ಪ್ರಸಾದ ಇಟ್ಕೊಂಡು ಹೊಡೋದು. ಬನ್ನಿ ಗಾಯ್ಸ್ ಹೋಗೋಣ. ಕಲ್ತಾ ನಮ್ಮ ಹುಲಿ ಕಲಿತು. ಯಾತಕ್ಕೆ ದೇವಸ್ಥಾನಕ್ಕೆ ಬರೋದು ಅಂತಂದರೆ, ಎಷ್ಟೇ ಜನಬಲ ಇದ್ದರೂ, ಎಷ್ಟೇ ಹಣಬಲ ಇದ್ದರೂ, ದೈವಬಲ ಇಲ್ಲ ಅಂದರೆ ಯುದ್ಧದಲ್ಲಿ ಕರ್ಣನಿಗೆ ಸಮ ಅಂತೆ. ಹಂಗಾಗಿ ಸುಮಂತಾರೆ ಇವಾಗ ಹೋಗ್ತಿದ್ದೀವಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪೂರ್ತಿ ನಾವು ಖುಷಿಯಾಗಿದ್ದೇವೆ. ಹಾಂ 29:15 ಕೃಷ್ಣಣ್ಣ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಯಾವಾಗ ಕೆಟ್ಟವ್ರಿಗೆ ಒಳ್ಳೇದು ಮಾಡ್ರಿ, ಒಳ್ಳೆಯವ್ರಿಗೂ ಕೆಟ್ಟದ್ದು ಮಾಡ್ರಿ. ಉಲ್ಟಾ ಹೇಳಿದೆ. ಕೆಟ್ಟವ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯವ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯವ್ರಿಗೆ ಇನ್ನೂ ಜಾಸ್ತಿ ಒಳ್ಳೇದು ಮಾಡಲಿ, ಕೆಟ್ಟವ್ರಿಗೆ ಒಂದು 50% ಕಮ್ಮಿ ಒಳ್ಳೇದು ಮಾಡಲಿ. ಬೇಡರಿಗೆಲ್ಲ ಹಂಗೆ ಬೇಡ್ತಾನೆ ಇರಲಿ, ಸಾಕಷ್ಟೇ. ಹಾಂ ಹರ ನಮ್ಮ ಪಾರ್ವತಿ ಪದೇ ಹೋಮ ಮಾಡಿಸ್ತಾ ಇರ್ಲಿ. ಬೇಡರ್ ಬೇಡ್ತಾನೆ ಇರಲಿ, ಕೇಳೋರು ಕೇಳ್ತಾನೆ ಇರಲಿ. ನಾವು ಮಾತ್ರ ಗತ್ತು ಬಿಡೋದೇ ಇಲ್ಲ. ಪೂಜಾರ್ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಾರಾಜ್ ಕಿ. ಸುಮಂತ, ಇಲ್ಲೊಂದ್ ಚೀಲ ದುಡ್ಡು ಬಿದ್ದಿತ್ತೆ ನೋಡು, ಇಲ್ಲೇ ಮಾಡಿ ಒಂದ್ ಚೀಲ ದುಡ್ಡು ಸಿಗುತ್ತೆ, ನಮ್ದು ಜಾಗ. ರೇ ಜೋರಾಗಿ ಹೇಳ್ರಿ. ರೆಕಾರ್ಡ್ ಆಗಿಲ್ಲ, ರೆಕಾರ್ಡ್ ಏನಾಗತ್ತೆ ಬೇಡ. ಸಂಜು ರೇ ಸಂಜು ಇಲ್ಲಿ ಇಲ್ಲಾದ್ರೂ ಸ್ವಲ್ಪ ವರ್ಕ್ ಬಿಡ್ರಿ. ಇಲ್ಲೂ ವರ್ಕ್ ಬಿಡಕ್ಕಾಗಲ್ವಾ? ವರ್ಕ್ನ ಇಲ್ಲೂ ಸುಮ್ಮನೆ ಬಿಡೋದಕ್ಕೆ. ಶಬಾಷ್. ನಮ್ ಧನು ಮಾತ್ರ ಸಗದ ಕೂತಾನ ಮಾತ್ರ. ಅಯ್ಯಪ್ಪ ಇಲ್ಲ, ಫಸ್ಟ್ ಅವನಿಗೆ ಈಗ ಮೆಡಿಕಲ್ ಅಲ್ಲಿ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಈಗ ನಾನು ಚಾರ್ಮಡಿ ಘಾಟ್ ಸಮೇತ ಅವನಿಗೆ ನಿಲ್ಲಿಸ್ಕಂತ 5-6 ಸ್ಟಾಪ್ ಕೊಡ್ಬೇಕಾಗತ್ತೆ ನಾನು. ಏನ್ ಟ್ರಾಫಿಕ್ ಚಿಕ್ಕಮಗಳೂರು. ಇನ್ನೊಂದು ಸ್ವಲ್ಪ ವರ್ಷ ಬಿಟ್ರೆ ಮಿನಿ ಬೆಂಗಳೂರು ಆಗುತ್ತಾ ಅಂತ. ಅಲ್ವಾ? ಇಷ್ಟೊಂದು ಮಸ್ತ್ ನಮ್ಮಂಗ ಆಗುತ್ತೆ ಅವಾಗ. ಇವ್ರದ್ದು ಥಿಂಕಿಂಗ್ ಲೆವೆಲ್ಲೇ ಬೇರೆ ಕಡೆ.
ಹಾ ಡೌನ್ಲೋಡ್ ಆಯ್ತಾ ಮ್ಯಾಡ್ ಇನ್ಸ್ಟಾಲ್ ಮಾಡಿದ್ದೀನಿ. ಓ ಮ್ಯಾಡ್ ನೋಡಾಯ್ತು ನಾವು. ಮ್ಯಾಡ್ ನಾನು ನೋಡಿದ್ದೀನಿ. ಇನ್ನೊಂದ್ಸರಿ ನೋಡೋಣ. ಶಾಂತಿ ಕ್ರಾಂತಿ ಇನ್ಸ್ಟಾಲ್ ಮಾಡೋಣ. ಶಾಂತಿ ಕ್ರಾಂತಿ HD ಸಿಗೋದಿಲ್ಲ ಅದು. ಯೂಟ್ಯೂಬ್ ಅಲ್ಲಿ ಎಷ್ಟು ಬಿಟ್ಟಿದ್ದಾರೆ. ಶಾಂತಿ ಕ್ರಾಂತಿ ನೋಡಿ ವಾಂತಿ ಬರಂಗ್ ಮಾಡ್ಬೇಕಾಗತ್ತೆ. ಅವನ್ನೆಲ್ಲ ನೋಡಕ್ ಹೋಗಿ. ಸಂಜೆ ಇವತ್ತೊಂದ್ಸತಿ ಬರ್ತಡೇ ಟ್ರೀಟ್ ಏನು ಕರ್ಕೊ ಹೋಗ್ತಾರೆ ನೀವು ಅದಕ್ಕೆ ಬಾಯ್ ಬಿಟ್ಟು ಮೇಲೆ ಕೇಳ್ತಿದ್ದೀರಾ. ಸಿಗ್ನಲ್ ಬೇರೆ ಬಿತ್ತು ಗುರು. ಕೇಕ್ ಫ್ಲೇವರ್ ಹೇಳ್ರಿ. ರೆಡ್ ವೆಲ್ವೆಟ್. ನಾನು ಅದಕ್ಕೆ ಬೇಕಾದ್ರೆ ಸ್ಪಾನ್ಸ್ ಮಾಡ್ತೀನಿ. ಆಮೇಲೆ ರೋಟಿ ಅದು ಇದು ಈ ತರ ದೀಪಾಲಂಕಾರ ಆಗಿದೆ. ವಿದ್ಯುತ್ ದೀಪಾಲಂಕಾರ. ಬಟ್ ಆದ್ರೂ ಇನ್ನೂ ಮಹಾಗಣಪತಿ ಬರಬೇಕು ಲೈಟಿಂಗ್ಸ್ ನೋಡ್ಬೇಕು ಅಂದ್ರೆ. ಜೊತೆ ಬಂದ್ರು ಈ ತರ ನೋಡಿರಿ, ಫೋನಲ್ಲೇ ಮುಳುಗೋಗಿರೋರ ಜೊತೆ ಬರಬಾರ್ದು. ಸಂಜು ಏನಂತ ಇದಕ್ಕೆ ಅವ್ನು ನೋಡ್ರಿ ಎಲ್ಲರೂ ಒಂದೇ ಕಡೆಗೆ ಬಂದಿದ್ರೆ ಹಾಕಲ್ಲ ಹಾಕ ಬಿಡಪ್ಪ ಅತ್ಲಾಗಿ ಇಷ್ಟೊಂದ ದೇವ್ರು ಮೂರ್ಗೆರೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂತ ಆಗಿ ಚಿಕ್ಕಮಗಳೂರಲ್ಲಿ ಹಾಕ್ಸ್ಬೋದಾಯ್ತು ತಾನೆ. ಅಲ್ಲೂ 112 ಇಲ್ಲೂ 112, ಅದಕ್ಕೇನು ವ್ಯತ್ಯಾಸನೇ ಇಲ್ಲ. ಅಲ್ಲ ಪೆಟ್ರೋಲ್ ರೇಟಿಂದಲ್ಲ ಹೇಳ್ತಿರೋದು, ಅಲ್ಲೇ ಅಕ್ಷಯ ಬಂದ್ಬಿಟ್ಟಿದ್ರೆ ಏನೋ ಬಿಡಿ ಸರ್ ಗೊತ್ತಿಲ್ಲ ಮಾಡಿದೀವಿ ನೋಡ್ರಿ. ಇಂಥರ ಸಾಹಸ ಕಟ್ಕೊಂಡು ನಾವೆಲ್ಲ ಹೋಗ್ತಿದೀವಿ. ಜನರು ಸಿಕ್ಬಿಟ್ಟು ಹೇಗಿದ್ದೀರ ಶಾಸ್ತ್ರಿಗಳೇ ಅಂತಾರೆ. ಏನನ್ನ ಹಾ ನೋಡಿಲ್ಲ 30 ಲೀಟ್ರ್ ಕರೆಕ್ಟ್ ಆಗಿ ಅಣ್ಣ ಟಾಪ್ ಮಾಡಲ್ಲ ಮಾಡಿ ಮಾಡಲ್ಲ ಫುಲ್ಲು ಫುಲ್ ವಿಶ್ ಮಾಡ್ತಿದ್ದಾರೆ ಅವರು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ. 500 ಮಾಡಿ ಅಣ್ಣ. 500 3.5 450 ಲಾಸ್ಟ್ ಅಣ್ಣ. ಆಗಲ್ವಾ? 50 ಮಾಡ್ತೀನಿ. ಹಾಂ 50 ಅಲ್ಲ ಅಣ್ಣ 60. ಸಾಕು ಬಿಡಿ. ದೇವರು ಯಜಮಾನರು ತಾಳಿ ಏನು ಹಿಂಗೆ ರಿಸಿಪ್ಟ್ ಇಸ್ಕೊ. ಹಾಂ ನಡ್ರಿ ಬಿಟ್ಟು ನಡ್ರಿ. ಬೇಡ ಬೇಕಾದ್ರೆ ತಿರುಗಿಸ್ಕೆ ಬಂದ್ರು ಪರವಾಗಿಲ್ಲ, ನಡ್ರಿ ಹೇಳ್ತೀನಿ. ಅಲ್ವಾ ಏರ್ ಬೇರೆ ಕಮ್ಮಿ ಇದೆ. ವೆಯ್ಟು ಅಂತಾರೆ ನಿಮಗಲ್ಲ 2 ಸೆಕೆಂಡ್. ಇವಾಗ ಕೊಟ್ಟಿಗೆಹಾರ ಬಂದಿದ್ದೀವಿ ನೀರು ದೋಸೆ ತಿನ್ನೋಣ ಅಂತ. ಸಂಜು ನೀರು ದೋಸೆ ತಿನ್ನೋಣ ಹಂಗೆ ಹೋಗೋಣ. ಇಲ್ಲೇ ಯಾಕ್ರಿ ವೀರಶೈವ ಹೋಟೆಲ್ ಅಂತ ಯಾವುದೋ ಒಂದು ಐತೆ, ಹೋಗೋಣ. ಹಾಂ ಹೇಳ್ರಿ ವೀರಭದ್ರೇಶ್ವರ ಸ್ವಾಮಿ ಪ್ರಸನ್ನ. ಸಂಜು ನೀರು ದೋಸೆ. ಸಂಜು ನೀರು ದೋಸೆ ಎಲ್ಲ ಕುಂತು ನನಗೆ ನಿನ್ನೆ ಪಲಾವ್ ಎದ್ರುಬಿಡ್ರಿ. ಇವನು ಹೆಂಗೆ ಅಂದ್ರೆ ಈ ಶನಿದೇವ್ರ ಎಗ್ಲೇರ್ದಂಗೆ ಇವನೇ ಪಲಾವಿಗೆ ಎಗ್ಲೇರ್ ಬಿಟ್ಟಿದ್ದಾನೆ. ಎಲ್ಲಿಗೆ ಹೋದ್ರು ರೈಸ್ ಐಟಮ್ಸ್ ಆಗ್ಬೇಕು ಅವನಿಗೆ. ಅದಕ್ಕೆ ಸಣ್ಣ ಹಾಕಲ್ಲ. ಸಣ್ಣ ಹಾಕ್ತೀನಿ. ಎಲ್ಲಿಂದ ಸಣ್ಣ ಹಾಕ್ತೀರ? ವಿಷ್ಣು ಸಾಗರ್ ಅಂತ ಕೀ ತಕೊಂಡ್ರಾ? ವಿಷ್ಣು ಸಾಗರ್ ನಮ್ಮ ಅಣ್ಣನಿಂದ ಐತೆ. ನೀರು ದೋಸೆ. ಇವಾಗ ಕೊಟ್ಟಿಗೆಹಾರ ನೀರು ದೋಸೆ ತಿನ್ನಕ್ಕೆ ಬಂದುಬಿಟ್ಟಿದ್ವಿ. ಇವಾಗ ಕೊಟ್ಟಿಗೆಹಾರ ನೀರು ದೋಸೆ ತಿನ್ನೋದಕ್ಕೆ ಬಂದಿದ್ದೀವಿ. ಕೊಟ್ಟಿಗೆಹಾರದಲ್ಲಿ ಬಂದಾಗ ಒಂದೊಂದು ಈ ಕಡೆ ರೋಡ್ ಹೋಗ್ತಾ ಇರ್ಬೇಕಾರೆಲ್ಲ ನೀರು ದೋಸೆ ತಿನ್ಕೊಂಡು ಹೋಗ್ತಿರ್ತೀವಿ. ಎಲ್ಲರೂ ಅವರು ಮಾತಾಡೋಂಗಿಲ್ಲ, ಫೋನಲ್ಲೇ ಇರ್ತಾರೆ ಯಾವಾಗಲೂ. ಮತ್ತು ನಮ್ಮ ಶಾಸ್ತ್ರಿಗಳೇ ಅದೇನು ನಾನು ನೀರು ದೋಸೆ ತಿಂತೀರಾ ಅಥವಾ ನಿಮ್ಮ ಶನಿದೇವ್ರ ಪಲಾವ್ ತಿಂತೀರಾ? ನೀನು ನೀರು ದೋಸೆ ಪಲಾವ್. ಸಂಜು ಇನ್ನೇನು ನೀರು ದೋಸೆ ಹೇಳಾಯ್ತು. ಸುಮಂತು ಏನು ರೀ ನೀರು ದೋಸೆ ಬರೋಣ, ವೆಯ್ಟ್ ಮಾಡೋಣ. ಸಿಂಹ ಮರಿ ಸಿಂಹ ಹೇಳ ಅದನು ಹೊಯ್ ಡೈಲಾಗ್ ಕೊಡಿ. ಹಾಂ ಹೌದಾ?
ಏನು ಈಗ ಚಾರ್ಮುಡಿ ಹೊಡಿತೀನಿ ನೋಡಿ, ಈಗ ಚಾರ್ಮುಡಿ ಮತ್ತು ಚಾರ್ಮಾಡಿ ಮೇಲೆ ಹೋಗೋದು ಈಗ. ಫೈನಲಿ ನೀರು ದೋಸೆ ಬಂತು, ದೋಸೆ ತಿಂತಾಯಿದ್ದೀವಿ. ಆದರೆ ನಮ್ಮ ಶಾಸ್ತ್ರಿಗಳಿಗೆ ಮಾತ್ರ ಪಲಾವ್ ಸಿಗಲಿಲ್ಲ. ಅಂತೂ ಇವತ್ತು ದೇವ್ರು ನಮ್ಮ ಕಡೆ ಇದ್ದಾನೆ. ಪಲಾವ್ ಸಿಗಲಿಲ್ಲ ಅಂದರೆ ಇವನಿಗೆ ಇವನು ಬೇಜಾರಾಗ್ತಾನೆ, ಆದರೆ ನಾನು ಖುಷಿ ಪಡ್ತೀನಿ. ಕೃಷ್ಣಣ್ಣ ಏನಂತ ತಾಳ್ರ ಧನು ಎಲ್ಲ ಒಂದೊಂದು ಕಡೆ ಫೋನಲ್ಲಿ ತಿನ್ನೋದು ಜ್ಞಾನವೇ ಇಲ್ವಾ ಅಂತ ಇವರಿಗೆಲ್ಲ. ಸರಿ ತಿನ್ನಬೇಕು, ಅಷ್ಟೊತ್ತಂಗೆ ಕ್ಯಾಮ್ರಾ ಆಮೇಲೆ ಇಟ್ಕೊಂತೀವಿ. ಮುಂಜೋ ಫುಡ್ ಬಗ್ಗೆ ಎಷ್ಟು ರೇಟಿಂಗ್? ನೀರು ದೋಸೆ ಸ್ವಲ್ಪ ಚಟ್ನಿ ಒಂದ್ಸಲ ಅದು ಬಿಟ್ಟು ಬೋಂಡ ಓಕೆ ಓಕೆ. ಎಲ್ಲೋದ್ರೂ ಬಿಡಲ್ಲ ಕಣ್ರಿ ನಮ್ಮ ಗೋಮಾತ. ಏನಾದ್ರು ಬಾಳೆಹಣ್ಣು ಗಿಳೆ ಏನಿದ್ರೆ ತುಂಬ ಇಲ್ಲ, ಎಂಥದ್ದು ಇಲ್ಲ ಕೊಡ್ಲಿಕ್ಕೆ. ಬೇಗ ಲೇಟ್ ಆಗುತ್ತೆ, ಮಳೆ ಬರ್ತೈತೆ. ಆದರೆ ವಿಷ್ಣುನಿಗೆ ಪಲಾವ್ ಸಿಕ್ಲಿಲ್ವ? ಅಚ್ಚೆ ಪಾಪ. ಬೇಕಾಯ್ತು ತಿನ್ಸೋಣ. ಚಿತ್ರಾನ್ನ ಎಂಥದಮ್ಮ? ಅವನಮ್ಮ ಎಲ್ಲ ಹಿಂಗೆ ಮಳೆ ಏನಿಲ್ಲ ಇಲ್ಲಿ ಕೊಡ್ಲಿಕ್ಕೆ. ಕುಟ್ಕ್ಯಾರದಲ್ಲಿ ನೀರು ದೋಸೆ ತಿನ್ಕೊಂಡು ಈಗೆಲ್ಲ ಹೊರಟಿದ್ದೀವಿ. ಇನ್ನೇನು ನಾನ್ ಸ್ಟಾಪ್ ಗಾಡಿ ಚಾರ್ಮುಡಿ ಘಾಟಿ. ಇನ್ನೇನು ಇಷ್ಟೊತ್ತಲ್ಲಿ ಯಾವ ವಾಟರ್ ಫಾಲ್ಸು, ಜರಿ ಫಾಲ್ಸು, ಯಾವ ಫಾಲ್ಸ್ಗಳು ಕಾಣಲ್ಲ. ಸುಮ್ಮನೆ ಹಾಡು ಹಾಕ್ಕೊಂಡು ನಿದ್ದೆ ಹೊಡ್ಕೊಂಡು ನಮ್ಮ ಪಾಪ ನಮ್ಮ ಶಾಸ್ತ್ರಿಗಳೊಬ್ಬರು ಇಲ್ಲೊಂಚು ವರ್ಷ ನೋಡೋಣ. ಎಲ್ಲ ಎಂತ ವರ್ಷ ಎಂತ ಮಾತು. ಏಯ್ ಅದಕ್ಕೆ ಕಣ್ರಿ ಕಣ್ಣಿ ಬಿಡ್ಬೇಡ ಕೊಡುವೆ ನೀನು. ಕಣ್ಣಿಗೆ ಏನು ಬಿಡ್ತಿದ್ದೀನಿ? ಸಂಜು ಆಯ್ತಾ ಡೌನ್ಲೋಡ್ ಮಾಡಿರಾ? ಎಲ್ರಿ ಸರಿ ನೋಡೋಣ, ಇನ್ನು ಉಜ್ರಲ್ಲಿ ಸಿಗೋಣ. ನಾವು ಸ್ವಲ್ಪ ನಿದ್ದೆ ಮಾಡಬೇಕು. ನೀವು ನಿದ್ದೆ ಮಾಡಿ ನಾವು ಅಷ್ಟೇ 3 ನಿಮಿಷ ತೋರಿಸಿ ಸರ್. ಫೈನಲಿ ಉಜ್ರೆಗೆ ಬಂದು ರೂಮ್ ಮಾಡಿದ್ವಿ. ರೂಮ್ ಎಲ್ಲೂ ಸಿಗ್ತಾ ಇರಲಿಲ್ಲ, ಯಾಕಂದರೆ 2 ದಿವಸನೂ ಗೌರ್ಮೆಂಟ್ ಹಾಲಿಡೇ ಕಂಟಿನ್ಯೂಸ್ ಆಗಿರೋದ್ರಿಂದ ರೂಮ್ ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ. ಅಂಥದ್ರಲ್ಲಿ ಯಾರೋ ಒಬ್ಬ ಕಷ್ಟಕ್ಕಾದವ, ಆಪತ್ ಬಂದವ ಅಂತ ಬಂದ ಆಟೋದವ. 50 ರೂಪಾಯಿ ನನಗೆ ಕಮಿಷನ್ ಕೊಡಿ ಸರ್, ನಿಮಗೆ ರೂಮ್ ತೋರಿಸ್ಕೊಡ್ತೀನಿ ಅಂತ 100 ರೂಪಾಯಿ ಕೊಟ್ಬಿಟ್ವಿ. ಬೇಕಾದ್ರೆ ಅದು ದೇವರಂತ ಮನ್ಸು ವಿಷ್ಣು ಮಾತ್ರ ಬಡವರು ಯಾರು ಇಲ್ಲ, ಎಲ್ಲ ಶ್ರೀಮಂತರಲ್ಲಿ ಎಲ್ಲ. ಹಾಂ ಹಂಗಾಗಿ ಮಂಕೊಂಡಿರಲ್ಲ ಇವರು ಅಂತಿಂತ ಶ್ರೀಮಂತರಲ್ಲ. ಅವ್ರು ಹೆಂಗೆ ಅಂದರೆ ಸಾವುಕಾರ ಮಂದಿರಿ, ದುಡ್ಡಿರುತ್ತೆ. ಕಾಲಕ್ಕೆ ನೋಡ್ರಿ ಅದೇ ಹವಾಯ್ ಸ್ಲಿಪ್ಪರ್. ಏನು ಮಾಡ್ತೀನಿ, ನಾಳೆ ಸಿಗ್ತೀನಿ. ನಾಳೆ ನೋಡೋಣ, ದೇವಸ್ಥಾನದೆಲ್ಲ ಮಾಡ್ಕೊಂತ ಹೋಗೋಣ. ಇವತ್ತಿಗೆ ಇಷ್ಟು ಟ್ರಾವೆಲಿಂಗು ಎಲ್ಲ ಮುಗಿಸ್ಬಿಟ್ಟಿದ್ದೀವಿ. ಸಂಜು ಫುಲ್ ಪೀಸಾ? ಗಾಡಿದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಲ್ಲ ಪಕ್ಕ ಇದೆ, ಪಕ್ಕ ಇದೆ. ನಾಳೆ ಕಲ್ ಸುಬ್ರಹ್ಮಣ್ಯ ಹೋಗ್ತಾ ನಮ್ಮ ಮಾವ ಇರ್ತಾರ. ತೊಂದರೆ ಅಧಿಕಾರ ಇದೆ, ಸರಿ. ದಫ್ತರ ಇದೆ. ಟಾಟಾ ಬಾಯ್, ಗುಡ್ ನೈಟ್, ಸ್ಪೀಡ್ ಟೈಮ್ಸ್.